ನೋಡಿ ನನ್ನ ಸ್ಟೂಡೆಂಟು ಸ್ಟಿಚ್ ಮಾಡಿದ್ದಾರೆ ಡಿಸೈನು. ಯಾಕೆ ಬದ್ದು ನಾನಲ್ಲ, ಇದು ಅವ್ರು ಮಾಡಲಿಲ್ವಾ? ಯಾಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ, ಇಲ್ಲ ಅಂತಲ್ಲ. ಇದು ಡಿಸೈನ್ ಅವ್ರಿಗೆ ಇಷ್ಟ ಆಗಿತ್ತು, ಮಾಡಿದ್ದಾರೆ. ಇದು ಬೀಡ್ಸು ಸೆಂಟರಿಗೆ ಬರಬೇಕು. ತೋಳಿಗೆ ಅದು ಅವ್ರ ಹತ್ರನೇ ಒಂದು ಟೀ ಶರ್ಟ್ ಇತ್ತು, ಅದ್ರ ಡಿಸೈನ್ ಬೇಕು ಅಂತ ಹೇಳಿದರು. ಇಲ್ಲಿ ಹೋಲ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಟೈ ಮಾಡ್ಕೊಳ್ಳೋದು. ಇಲ್ಲಿ ಫ್ರಿಲ್ ಬಂದಂಗೆ ಬರುತ್ತೆ, ಆ ಥರ ಕೇಳಿದರು, ಹೇಳ್ಕೊಟ್ಟೆ. ಇದು ಬಂದು ಫುಲ್ಲು ಲೂಸ್ ಇರುತ್ತೆ ಫ್ರೆಂಡ್ಸ್, ತೋಳು ಫುಲ್ಲು. ಸ್ಯಾರಿ ಬಂದು ಈ ಕಲರು, ಹಂಗೆ ಫ್ಲವರ್ಸ್ ಇಟ್ಟು ಅಂದ್ಬಿಟ್ಟು ಈ ಕಲರ್ ಮಾಡಿದ್ದಾರೆ ನೋಡಿ. ಈ ಥರ ಬಂದಿದೆ, ತುಂಬ ಚೆನ್ನಾಗಿರುತ್ತೆ, ವೇರ್ ಮಾಡಿದಾಗ ಫ್ಯಾನ್ಸಿಯಾಗಿರುತ್ತೆ. ಹಲೋ, ಎಲ್ರಿಗೂ ನಮಸ್ಕಾರ. ನಾನು ಹೋದ ವಿಡಿಯೋದಲ್ಲಿ ಇದರ ಕಟ್ಟಿಂಗನ್ನು ತೋರಿಸಿದ್ದೆ. ಸ್ಟಿಚಿಂಗ್ ವಿಡಿಯೋ ತೋರಿಸಿ ಅಂತ ಕೇಳಿದ್ರ. ನಾನು ಈ ನಡುವೆ ಸ್ಟಿಚಿಂಗ್ ವಿಡಿಯೋ ಅದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಅವ್ರು ಏನು ಕೊಟ್ಟಿದ್ರು ಅದೇ ಥರ ಸೇಮ್ ಫ್ಲಾಟ್ನಲ್ಲಿ ಲೈನಿಂಗ್ ಹಾಕಿ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ. ಅವ್ರಿಗೆ ಇದೇ ಥರ ಬೇಕು ಅಂತ ಹೇಳಿದರು. ಫ್ರಿಲ್ ಬೇಕು, ಆದರೆ ಫ್ಲಾಟಲ್ಲಿ ಬೇಕು ಅಂತ. ಹಂಗಾಗಿ ನಾನು ಇದನ್ನು ಸೇಮ್ ಸ್ಟಿಚ್ ಮಾಡಿದ್ದೀನಿ. ಯಾವ ರೀತಿ ಸ್ಟಿಚ್, ಇವಕ್ಕೆ ನೀವು ಬೇಕು ಅಂದರೆ ಬೀಡ್ಸ್ಗಳನ್ನು ಸಹ ಹಾಕ್ಬೋದು. ನಾನು ಇಲ್ಲಿ ಯಾವುದೇ ಬೀಡ್ಸ್ ಹಾಕಿಲ್ಲ. ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಕೇಳಿದ್ರ, ನೀವು ಕೇಳಿದ್ದಕ್ಕೆ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಬ್ಲೌಸ್ ಎಷ್ಟಿತ್ತೋ ಅಷ್ಟು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಅಗಲ ಎಷ್ಟಿತ್ತೋ ಅಷ್ಟು ಕೂಡ ತೊಗೊಂಡಿದ್ದೀನಿ. ಮತ್ತು ಕೆಳಗಡೆ ಪಟ್ಟಿ ಕೊಡೋದಕ್ಕೆ ಒಂದು 3 ಇಂಚು ಅಥವಾ 4 ಇಂಚಿಂದು ಒಂದು ಪಟ್ಟಿ ತೊಗೊಂಡಿದ್ದೀನಿ, ಮತ್ತೆ ಇನ್ನೊಂದು ಪಟ್ಟಿ ತೊಗೊಂಡಿದ್ದೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ ಸೆಂಟರ್ಗೆ ಒಂದು ನಾಚ್ ಹಾಕ್ಕೊಳ್ಳಿ. ಮತ್ತು ಸ್ಲೀವ್ ಏನಿರುತ್ತೆ, ರೆಡಿ ಸ್ಲೀವ್ ಏನಿರುತ್ತೆ, ನೀವು ಹಂಗೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಲೈನಿಂಗ್ ಏನಿರುತ್ತೆ, ಲೈನಿಂಗ್ ಇರುತ್ತಲ್ಲ, ಲೈನಿಂಗ್ ಆಲ್ರೆಡಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಇದನ್ನು ನೀಟಾಗಿ ಏನು ಮಾಡ್ಕೊಳ್ಳಿ, ಹಿಂಗೆ ಇಟ್ಕೊಂಬಿಟ್ಟು ಇದು ಎಷ್ಟಿದೆಯೋ ಅಷ್ಟಕ್ಕೆ ನೀಟಾಗಿ ಹಿಂಗೆ ಇಟ್ಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ಇಲ್ಲೇನು ಮಾಡ್ತಾಯಿದ್ದೀನಿ, ನಾನು ನಾಚ್ ಹಾಕ್ಕೊತಾ ಇದ್ದೀನಿ. ಎರಡೂ ಸೈಡಲ್ಲೂ ನಾಚ್ ಹಾಕ್ಕೊಳ್ಳೋಣ. ಮತ್ತು ಸೆಂಟರ್ಗೂ ಕೂಡ ನಾಚನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಸೆಂಟರ್ಗೂ ನಾಚ್ ಹಾಕ್ಕೊಳ್ಳಿ. ಅಷ್ಟನ್ನು ನಾವು ಫ್ರಿಲ್ ಹಿಡಿದ್ರೆ ಆಯಿತು. ಓಪನ್ ಮಾಡ್ತಾಯಿದ್ದೀನಿ. ಎರಡೂ ಸೈಡಲ್ಲೂ ಕೂಡ ನಾವೇನು ಮಾಡಬೇಕಾಗತ್ತೆ ನೋಡಿ, ಈ ರೀತಿ ಇಟ್ಕೊಂಡು ಒಂದು ಅರ್ಧ ಇಂಚು ಅಥವಾ 3/4 ಇಂಚ್ಗೆ ನಾವು ಈ ರೀತಿ ನೀಟಾಗಿ ಒಂದು ಸಲ ಸ್ಟಿಚ್ಚನ್ನು ಹಾಕ್ಕೊಂಬಿಡಿ. ಆಮೇಲೆ ಪ್ರೆಸ್ಸಿಂಗ್ ಮಾಡಿದ್ರೆ ನೀಟಾಗಿ ಬರುತ್ತಿದ್ದು. ಅರ್ಧ ಇಂಚ್ ಇರಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ ಇದು. ಒಂದೊಂದು ಫ್ರಿಲ್ ಬಂದು ಅರ್ಧ ಇಂಚಿಗೆ ಕುಟ್ಕೊಳ್ಳಿ. ನಾವೇನು ನಾಚ್ ಹಾಕಿದ್ದೀವಿ ಅಷ್ಟು ಫುಲ್ಲು ಬರಬೇಕು, ಆ ಥರ ನೋಡ್ಕೊಳ್ಳಿ. ತುಂಬಾ ಈಸಿ ಇರುತ್ತೆ ಫ್ರೆಂಡ್ಸ್, ಒಂದು ಸಲ ಟ್ರೈ ಮಾಡಿ, ಚೆನ್ನಾಗೇ ಬರುತ್ತಿದ್ದು. ಈ ಥರ ಕೊಟ್ಕೊಂಡ್ಮೇಲೆ ಒಂದು ಸೈಡ್ ಕೊಟ್ಕೊಂಡ್ಮೇಲೆ ಇನ್ನೊಂದು ಸೈಡು ಕೂಡ ನಾವು ಸೇಮ್ ನೆರಿಗೆಗಳನ್ನು ಇಟ್ಕೊಂಡು ಕೊಟ್ಕೊಂಬನ್ನಿ. ಅಥವಾ ನೀವು ಈ ಕಡೆಯಿಂದ ಬೇಕಾದರೂ ಕೊಡ್ಬೋದು, ಆ ಕಡೆಯಿಂದ ಬೇಕಾದರೂ ಕೊಡ್ಬೋದು. ಯಾವ ಕಡೆಯಿಂದ ಕೊಟ್ಟರು ಓಕೆ, ತೊಂದರೆ ಇಲ್ಲ. ಎಡ್ಜಿಗೆ ಒಂದು 1/2 ಇಂಚ್ ಬಿಟ್ಟು ಕೊಟ್ಕೊಂಬನ್ನಿ. ಇಲ್ಲೇನು ಕೊಟ್ಟಿರ್ತೀವಿ ಸೇಮ್ ಫ್ರಿಲ್ ಇದನ್ನು ಕೊಟ್ಕೊಂಬರ್ಬೇಕು. ಈಗ ಇದೇನು ಫ್ರಿಲ್ ಕೊಟ್ಟಿದ್ದೀವಿ ಇದನ್ನು ನಾವು ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ. ಪ್ರೆಸ್ಸಿಂಗ್ ಮಾಡ್ಕೊಂಡಾಗ ನೀಟಾಗಿ ಅದು ಕರೆಕ್ಟಾಗಿ ಬರುತ್ತೆ. ಈಗ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ ನಾನು.
ನೋಡಿ ಇಲ್ಲಿ ಪ್ರೆಸ್ಸಿಂಗ್ ಮಾಡಿಕೊಂಡು ನೀಟಾಗಿ ಬಂದೆ. ಈಗ ಇದನ್ನು ಏನು ಮಾಡಬೇಕು ನಾವು, ಲೈನಿಂಗ್ ಏನಿರುತ್ತೆ, ತೋಳಿಂದ ಸ್ಲೀವ್ ಏನಿರುತ್ತೆ ಅದಕ್ಕೆ ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ಫಸ್ಟು ಒಂದು ಇಷ್ಟು ಬಿಟ್ಬಿಟ್ಟು ನಾನಿಲ್ಲಿ ಅಟ್ಯಾಚ್ ಮಾಡ್ಕೊತೀನಿ. ಈಗ ನಾವು ಇನ್ನೊಂದು ಪೀಸ್ ಏನು ಮಾಡ್ಕೊಂಡಿದ್ವಿ, ಪೀಸ್ ಉಲ್ಟಾ ಸೀದಾ ನೋಡ್ಕೊಳ್ಳಿ. ನೋಡಿಕೊಂಡು ಈ ಎಡ್ಜಿಗೆ ನಾವೇನು ಲೈನಿಂಗಿನ ಎಡ್ಜ್ ಇರುತ್ತೆ ಅದಕ್ಕೆ ಹೊಲ್ಕೊಂಬಿಡಿ. ಈ ರೀತಿ ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಂಡು ಇದೇನಿರುತ್ತೆ ಇದನ್ನು ಫಸ್ಟು ನೀವು ಹಿಂಗೆ ಬೇಕಾದರೆ ಒಂದು ಸಲ ಸ್ಟಿಚ್ ಮಾಡ್ಕೊಬೋದು, ಇಲ್ಲಾಂದರೆ ಪ್ರೆಸ್ಸಿಂಗ್ ಕೂಡ ಮಾಡ್ಕೊಬೋದು. ನಾನು ಇಲ್ಲಿ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ. ಈ ಥರ 1/2 ಇಂಚ್ಗೆ ಪ್ರೆಸ್ಸಿಂಗ್ ಮಾಡ್ಕೊಂಬರ್ತೀನಿ. ನೋಡಿ ಇಲ್ಲಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಬಂದಿದ್ದೀನಿ. ಪ್ರೆಸ್ಸಿಂಗ್ ಮಾಡ್ಕೊಂಡ್ರೂ ಕೂಡ ನೀಟಾಗಿ ಕೂರುತ್ತೆ. ಅದನ್ನು ತಂದು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿಗೆ ಕೂರಿಸ್ರಿ. ಸ್ಟಿಚಿಂಗ್ ಹಾಕ್ಕೊಂಡ್ರೆ 2 ಸ್ಟಿಚಿಂಗ್ ಬೀಳುತ್ತೆ ಇಲ್ಲಿ, ಹಾಗಾಗಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಏನು ನಾವು ಆಲ್ರೆಡಿ ಈಗ ಸ್ಟಿಚ್ ಹಾಕಿದ್ದೀವಿ ಅಲ್ಲಿಗೆ ಹೊಲ್ಕೊಂಬಿಟ್ರೆ ಆಯಿತು. ನೀವು ಯಾವುದೇ ಒಂದು ಫ್ರಿಲ್ ಕೊಟ್ಟರು ಸೇಮ್ ಮೆಥಡನ್ನು ಫಾಲೋ ಮಾಡಿ. ಅಕಸ್ಮಾತ್ ಬಾರ್ಡರ್ ಇದ್ದರೆ ಮಾತ್ರ ಈ ರೂಲ್ಸು ಫಾಲೋ ಆಗೋಲ್ಲ. ಬಾರ್ಡರ್ ಇದ್ದರೆ ಬೇರೆ ಥರ ಸ್ಟಿಚ್ ಮಾಡ್ಕೊಬೇಕು. ಈ ಥರ ಪಟ್ಟಿ ಏನಾದರೂ ಕೊಡ್ತೀನಿ ಅಂದರೆ ಇದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ನಾನು ಈ ಎಡ್ಜಿಗೆ ಕೂಡ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊತೀನಿ. ಈಗ ನಮ್ಮದು ಸ್ಲೀವ್ ಮುಗೀತು. ನೋಡಿ ಈ ಕಡೆಯಿಂದ ನೀವು ಅಂದ್ಕೊಬೋದು ಕ್ಲೋಸ್ ಥರ ಆಗಿರುತ್ತೆ, ಏನೋ ಓಪನ್ ಥರ ಇರಲ್ಲ. ಈಗೇನಿರುತ್ತೋ ಲೈನಿಂಗ್ ನೋಡ್ಕೊಳ್ಳಿ, ಒಂದು ಸಲ ಸ್ಟಿಚ್ ಹಾಕ್ಕೊಂಬಿಡೋಣ. ನೀವು ತುಂಡ ಆಗಲಿಲ್ವಾ ಅಂತ ಅನ್ಬೋದು. ಖಂಡಿತ ಇಲ್ಲ, ಯಾಕಂದರೆ ನಾವಿಲ್ಲಿ ಲೈನಿಂಗಿಂದು 1 ಇಂಚು ಇಲ್ಲೇನು ಕಡಿಮೆ ಆಯಿತು ಅದನ್ನು ಅಲ್ಲಿ ತಗೊಂಡಿದ್ದೀನಿ ನಾನು. ನೋಡಿ ನಮಗೇನು ಸ್ಲೀವ್ ಬೇಕಾಗಿತ್ತು ಆ ಸ್ಲೀವ್ ನಮಗೆ ಸಿಕ್ತು. ಈ ರೀತಿ ಮಾಡ್ಕೊಳ್ಳಿ. 2 ತೋಳುಗಳು ಕೂಡ ನಮಗೆ ರೆಡಿ ಆಯಿತು. ನೋಡಿ 2 ಸ್ಲೀವು ರೆಡಿ ಆಯಿತು. ಈಗ ಇದನ್ನು ನಾವು ಬ್ಲೌಸ್ಗೆ ಅಟ್ಯಾಚ್ ಮಾಡಿದ್ರೆ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್, ಸ್ಲೀವ್ ಸ್ಟಿಚ್ ಮಾಡೋದನ್ನು ತೋರಿಸಿ ಅಂತ ಕೇಳಿದ್ದೀರಾ, ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಷ್ಟ ಆರೋ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.